ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸ್ತಿರುವಂತಹ ಪ್ರಾಪರ್ಟಿ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಇರುವಂತಹ ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇರುವಂತಹ BDA ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ BDA ಪ್ರಾಪರ್ಟಿ ಆಗಿದ್ದು JP ನಗರ 9 ಫೇಸ್ ಎಕ್ಸ್ಟೆನ್ಷನ್ ಅಲ್ಲಿ ಇರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ರೋಡ್ ಬಿಡ್ತು ನೋಡಬಹುದು, ನಮಗೆ 25 ಅಡಿಗಳ ಟಾರ್ ರೋಡ್ ಇದೆ. ಈಗ ಪ್ರೆಸೆಂಟ್ ಡೆವಲಪ್ ಆಗ್ತಾ ಇರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಫ್ರಂಟ್ ಎಲಿವೇಶನ್ ನೋಡಬಹುದು, ಫುಲ್ ಕವರ್ಡ್ ಆಗಿರುವಂತಹ MS ಗೇಟ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಗೇಟ್ ಮತ್ತೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ಫುಲ್ ನೋಡಬಹುದು, ಈ ಪೋರ್ಷನ್ ಫುಲ್ ನಮಗೆ SS ರೈಲಿಂಗ್ಸ್ ವರ್ಕ್ ಕೂಡ ನಮಗೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಳ್ಳುವಷ್ಟು ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿ ಸ್ಕಡ್ ವೆಟ್ರೋಫೈ ಟೈಲ್ಸ್ ಮತ್ತೆ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈ ಟೈಲ್ಸ್ ಕೂಡ ನಮಗೆ ಇನ್ಸ್ಟಾಲ್ ಆಗಿರುವಂತದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಟ್ಯಾಂಕ್ ಪ್ರಾವಿಷನ್ ಮತ್ತೆ ಬೋರ್ವೆಲ್ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಪ್ರೆಸೆಂಟ್ ಈ ಲೆವೆಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಪಾರ್ಕಿಂಗ್ ಅಪೋಸಿಟ್ ಅಲ್ಲಿ ಇರುವಂತಹ 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇವಾಗ ನಾವು ಎಂಟ್ರೆನ್ಸ್ ನೋಡ್ತಾ ಇರುವಂತದ್ದು ಹಾಲು. ಎಂಟ್ರೆನ್ಸ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಮತ್ತೆ ಎಲ್ಲಾ ರೀತಿಯ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಒಳ್ಳೆ ಇಂಟೀರಿಯರ್, ಬಟ್ ಈ ಮನೆಗೆ ಇದು ಒಳ್ಳೆ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಇದು 1 BHK ಹೌಸ್, ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಹಾಲು ಪಕ್ಕದಲ್ಲಿ ಇರುವಂತಹ ಚಿಕ್ಕದಾಗಿರುವಂತಹ ಒಂದು ಕಿಚನ್, ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಕಂಪ್ಲೀಟ್ ಆಗಿರೋದೆ. ಮತ್ತೆ ಸಿಂಕ್ ಕೂಡ ನಮಗೆ ಗ್ರಾನೈಟ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು, ಕಲ್ಲಲ್ಲೇ ಕಂಪ್ಲೀಟ್ ಆಗಿರುವಂತಹ ಸಿಂಕ್. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ರೂಮ್ ಬರುತ್ತೆ. ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೊಳ್ಳೋಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ. ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಹಾಲ್ ಪೋರ್ಷನ್. ಇದು ನಮಗೆ ಬೋರ್ವೆಲ್ ಬರುತ್ತೆ. ಎಕ್ಸಾಕ್ಟ್ ಇದು ನಮಗೆ ನಾರ್ತ್ ಈಸ್ಟ್ 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಈ ಮನೆಗೆ ಇರುವಂತಹ ಕಾಮನ್ ಬಾತ್ರೂಮ್ ಅಂಡ್ 1/2 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಡ್ ವೆಟ್ರೋಫೈ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಹಿಂದೆಗಡೆ ನಮಗೆ 2 ಅಡಿಗಳ ಸ್ಟೆಪ್ ಬ್ಯಾಕ್ ಪ್ರಾವಿಷನ್ ಕೂಡ ಬಿಟ್ಟಿದ್ದಾರೆ ನೋಡಿ. ಆಕ್ಚುಲಿ ನಮಗೆ 2 ಅಡಿ ಬರುತ್ತೆ. ಈ ಫ್ಲೋರಿಂಗ್ ನಮಗೆ ವೆಟ್ ಟೈಲ್ಸ್ ಹಾಕಿದ್ದಾರೆ. ಈ ಪೋರ್ಷನ್ ಸ್ವಲ್ಪ ಇಟ್ಕೊಂಡಿರುವಂತದ್ದು. ಇಲ್ಲಿ ನಮಗೆ 1 ಅಡಿ ಗ್ಯಾಪ್ ಬರುತ್ತೆ. ನಮಗೆ ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಮಗೆ ಸಂಪು ಪ್ರಾವಿಷನ್ ಇದೆ. 8 ರಿಂದ 9,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು. ಮುಂದೆಗಡೆ ಫುಲ್ ನಮಗೆ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ನಡೆದಿದೆ. ಹಿಂದೆಗಡೆ ಸೈಟ್ ಬಂದ್ಬಿಟ್ಟು ನಮಗೆ 30-40ರಲ್ಲಿ ಬಿಲ್ಟ್ ಆಗಿರುವಂತಹ ಸೈಟ್ ಗಳದ್ದು. ನೆಕ್ಸ್ಟ್ ಮನೆಗಳಿಗೆ ಬಂದ್ರೆ 30-40 ಸೈಡ್ ಅಲ್ಲಿ ಕಟ್ ಆಗುವಂತಹ ಮನೆಗಳು 100% 2 ಅಡಿ ಗ್ಯಾಪ್ ಬಿಡ್ಲೇಬೇಕು. ಅವರು ಸೆಟ್ ಬ್ಯಾಕ್ ಬಿಲ್ಡ್ ಅವ್ರ ಮನೆ ಕಟ್ಟಕ್ಕಾಗಲ್ಲ, ಬಟ್ ಒಳ್ಳೆ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಈ ಮನೆಗೆ ಪ್ರಾಮುಖ್ಯತೆ ಏನು ಅಂದ್ರೆ ಎಲ್ಲ ರೂಮ್ ಗಳಲ್ಲೂ ನಮಗೆ ಬಾಲ್ಕನಿ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಬಟ್ ಈ ಪಾರ್ಕಿಂಗ್ ಅಲ್ಲಿ ನೋಡಬಹುದು, ಆಂಟಿ ಸ್ಕಡ್ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮತ್ತೆ ವಾಲ್ಗಳಿಗೂ ಕೂಡ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಟೋಟಲ್ ನಮಗೆ 8 ಅಡಿ ಹತ್ತತ್ರ 7.5 ಅಡಿವರೆಗೂ ನಮಗೆ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ ಹೈಟ್ ಆಗಿ. ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಟ್ಯಾಪ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಗ್ಯಾಸ್ಗೆ ಪ್ರಾವಿಷನ್ ಕೂಡ ಇಲ್ಲಾಗಿದೆ. 2 ಮನೆಗೂ 2 ಗ್ಯಾಸ್ ಪ್ರಾವಿಷನ್ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಕಾವೇರಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು ಇಲ್ಲಿದೆ ನೋಡಿ, 2 ಪೈಪ್. ಬಟ್ ಏನು ಅಂದ್ರೆ ಈಗ ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ರನ್ನಿಂಗ್ ಇದೆ. ನೀವು ನಾಳೆ ರಿಜಿಸ್ಟ್ರೇಷನ್ ಆಗಿ ನಾಳಿದ್ದು ನೀವು BWSSB ಗೆ ಅಪ್ಲೈ ಮಾಡಿದ್ರೆ ಆಚೆ ನಾಡಿದ್ದು ನಿಮ್ಗೆ ಮೀಟರ್ ಬರುತ್ತೆ. ಯಾಕಂದ್ರೆ ಈ ಲೆವೆಟ್ ಅಲ್ಲಿ ನಮಗೆ ನೀರು ಅವೈಲೇಬಲ್ ಇದೆ. ನಮಗೆ ವಾಟರ್ ಸೋರ್ಸ್ ಬಂದ್ಬಿಟ್ರು ಕಾವೇರಿ ಇದೆ, ಮತ್ತೆ ಜೊತೆಗೆ ಬೋರ್ವೆಲ್ ಕೂಡ ಇರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸು. ಇಲ್ಲಿ ವೆಂಟಿಲೇಷನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಲೇಸರ್ ಕಟಿಂಗ್ ಅಲ್ಲಿ ಇರುವಂತಹ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ 4 ಫೀಟ್ ಇದೆ. 4 ಅಡಿಗಳ ಸ್ಟೇರ್ ಕೇಸ್. ಇದು ಗ್ರಾನೈಟ್ ಫ್ಲೋರಿಂಗು. ವಾಟರ್ ಅಲ್ಲಿ ನಮಗೆ ಗ್ರೇನ್ಸ್ ಎಲ್ಲ ಕೊಟ್ಟಿರುವಂತದ್ದು. ಪೋರ್ಷನ್ ಕಾರಿಡಾರ್ ಬರುತ್ತೆ. ವಾಲ್ಗಳಿಗೆ ಫುಲ್ ನಮಗೆ ಪಾರ್ಕಿಂಗ್ ಹಾಕಿರೋ ಟೈಲ್ಸ್ ನಮಗೆ ಯೂಸ್ ಮಾಡಿರುವಂತದ್ದು. ವೀಕ್ಷಕರೇ, ಈಗ ಎಕ್ಸಾಕ್ಟ್ ನಾನು ಮೈನ್ ಡೋರ್ ಆಪೋಸಿಟ್ ಅಲ್ಲಿ ಇದೀನಿ. ವಾಲ್ಗಳಿಗೆ ಈ ಪೋರ್ಷನ್ ಅಲ್ಲಿ ನೋಡಬಹುದು ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿರುವಂತಹ ಒಂದು ಬಾಲ್ಕನಿ. ಮುಂದೆಗಡೆ ಸೇಫ್ಟಿ ವೈಸ್ ಅಲ್ಲಿ ಕೂಡ ನಮಗೆ MS ಗ್ರಿಲ್ ವರ್ಕ್ ಕೂಡ SS ಗ್ರಿಲ್ ವರ್ಕ್ ಕೂಡ ನಮಗೆ ಮಾಡಿದ್ದಾರೆ. POP ವರ್ಕ್ ವಿತ್ LED ಲೈಟ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಇದೆ. ಆಲ್ಮೋಸ್ಟ್ 99% ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮನೆ ವೀಕ್ಷಕರು, ಈಗ ನಾವು ಮನೆಯೊಳಗಡೆ ಎಂಟ್ರಿ ಆಗೋಣ. ಈಗ ಮನೆಯೊಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಸಣ್ಣ ಪುಟ್ಟ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಹಾಲ್ ಬರುತ್ತೆ. ನೋಡಬಹುದು ಈ ಪೋರ್ಷನ್, ಇದು ದೇವ್ರ ಮನೆ ಮೇಲ್ ಬರುವಂತಹ ಗೋಪುರ ಸ್ಟೈಲ್ ಅಲ್ಲಿ ಇರುವಂತದ್ದು. ಇದು ಎಕ್ಸಾಕ್ಟ್ ನಮಗೆ ದೇವ್ರ ಮನೆ ಈ ಪೋರ್ಷನ್ ಅಲ್ಲಿ ನಮಗೆ ಈ ವರ್ಕ್ ಬರುವಂತದ್ದು. ಪಕ್ಕದಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ವರ್ಕ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ.
ಈ ದೇವ್ರ ಮನೆಯಲ್ಲಿ ನೋಡಬಹುದು ಗ್ರಾನೈಟ್ ಸ್ಲಾಬ್ ಹಿಂದೆಗಡೆ ಕೆಳಗಡೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರ್. ಇದು ಡೋರ್ ಬಂದು ನಮಗೆ ಟೀಕ್ ವುಡ್ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಇದು ಬಂದ್ಬಿಟ್ಟು ನಮಗೆ ಹಾಲ್ ಬರುತ್ತೆ ಆರಾಮಾಗಿ. ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ನಾವು ಸೋಫಾ ಕೂಡ ಹಾಕೋಬಹುದು. ಬಟ್ ಏನು ಅಂದ್ರೆ ಈ ಡೋರ್ ಇದೆಯಲ್ಲ, ಈ ಡೋರ್ ಬಂದ್ಬಿಟ್ಟು ನಮಗೆ ಬಾಲ್ಕನಿ ಬರುತ್ತೆ. ಈ ಪೋರ್ಷನ್ ಬಂದು ನಮಗೆ ಬಾಲ್ಕನಿ, ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಇದೆ. ಟೋಟಲ್ ನಮಗೆ ಈ ಮಧ್ಯೆ 3 ಬಾಲ್ಕನಿಗಳ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇನ್ ಕೇಸ್ ಯಾರಾದ್ರೂ ಆಚ ಕಡೆ ಯಾರಾದ್ರೂ ಬಂದ್ರೆ ಈ ಬಾಲ್ಕನಿಯಿಂದಾನೇ ನಾವು ಮಾತಾಡಬಹುದು, ನೋಡಬಹುದು. ಈ ಹಾಲ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರೋದ್ರಿಂದ ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು. ಆ ಪೋರ್ಷನ್ ಅಲ್ಲಿ ನಾವು ಸೋಫಾ ಹಾಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡೋದಕ್ಕೆ ತುಂಬಾನೇ ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಟಿವಿ ಅಪೋಸಿಟ್ ಅಲ್ಲಿ ನಾವು ಟಿವಿ ಕೂಡ ನೋಡಬಹುದು. ಅಷ್ಟು ಕ್ಲೀನ್ ಆಗಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಜೊತೆಗೆ ನಮಗೆ ಬೈಫರ್ಕೇಶನ್ ಮಾಡಿರುವಂತದ್ದು ಈ SS ವರ್ಕ್ ಅಲ್ಲಿ. ಇಲ್ಲಿ ನೋಡಬಹುದು ವೀಕ್ಷಕರೇ, ಗ್ಲಾಸ್ ಕೊಟ್ಟಿದ್ದಾರೆ ನಮಗೆ. ಇದು ಬ್ರೇಕ್ಫಾಸ್ಟ್ ಟೇಬಲ್ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಸ್ ನ ನಮಗೆ ಮೇಂಟೈನ್ ಮಾಡಿರೋದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅದ್ರ ಪಕ್ಕದಲ್ಲೇ ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಕಿಚನ್ ಕೂಡ ಇದೆ. ಮಾಡ್ಯುಲರ್ ಕಿಚನ್ ವಿತ್ ಗ್ರಾಸರಿ ಬಾಕ್ಸ್ ಗಳು ಇಟ್ಕೊಳ್ಳೋದಕ್ಕೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಆಗಲಿ, ಚಿಮ್ಮಿ ಪ್ರಾವಿಷನ್, ಮತ್ತೆ ಆಕ್ವಾಗಾರ್ಡ್ ಪ್ರಾವಿಷನ್, ಮತ್ತೆ ಸಿಂಕು ಕೂಡ ನಮಗೆ ಗ್ರಾನೈಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸಿಂಕು. ಗ್ರಾನೈಟ್ ಫ್ಲೋರಿಂಗ್ ಕೂಡ ಬರುತ್ತೆ. ಸ್ಲಾಬ್ ಕೂಡ ನಮಗೆ ಗ್ರಾನೈಟ್ ನ ಹಾಕೊಟ್ಟಿದ್ದಾರೆ. ನೋಡಬಹುದು SS ಬ್ಯಾಸ್ಕೆಟ್ ಸಾಫ್ಟ್ ಕ್ಲೋಸಿಂಗ್ ನ ನಮಗೆ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಈ ಪೋರ್ಷನ್ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ಈ ಓಪನ್ ಸ್ಪೇಸ್ ಇದೆ. ಈ ಓಪನ್ ಸ್ಪೇಸ್ ಅಲ್ಲಿ ನಮಗೆ ಫ್ರಿಜ್ ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಈ ಓಪನ್ ಸ್ಪೇಸ್ ಅಲ್ಲಿ ನಮಗೆ ಫ್ರಿಜ್ ಗೆ ಪ್ರಾವಿಷನ್ ಮಾಡಿರೋದು. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಬ್ರೇಕ್ಫಾಸ್ಟ್ ಟೇಬಲ್ ಕೂಡ ನಮಗೆ ಇರುವಂತದ್ದು. ಚಿಕ್ಕದಾಗಿರುವಂತಹ ಒಂದು ಹ್ಯಾಂಡ್ ವಾಶ್ ಟೇಬಲ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೊಂದು ಚಿಕ್ಕ ರೂಮ್ ಮತ್ತೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಕಾಮನ್ ಬಾತ್ರೂಮ್. 1/2 ವೆಟ್ರೋಫೈಟಲ್ಸ್ ವಾಲ್ಗಳಿಗೆ, ಆಂಟಿ ಸ್ಕ್ಯಾಟ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಇದೆ. ವಾಲ್ ಮಿಕ್ಸರ್ ಬರೋ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲೆಲ್ಲ ನಮಗೆ ವಾಲ್ ಮೌಂಟೆಡ್ ಮಾಡಿಲ್ಲ, ಫ್ಲೋರಿಂಗ್ ಮೌಂಟೆಡ್ ಇರುವಂತದ್ದು. ವೆಂಟಿಲೇಷನ್ ಗೆ ಮತ್ತೆ ಎಕ್ಸಿಟ್ ಫ್ಯಾನ್ ಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು ಈ ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ನಮಗೆ ಚಿಕ್ಕದಾಗಿರುವಂತಹ ಒಂದು ರೂಮ್. ಈ ರೂಮ್ ಅಲ್ಲಿ ಆರಾಮಾಗಿ ಒಂದು ಪೀನ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಇನ್ ಕೇಸ್ ಏನಾದ್ರು ವಯಸ್ಸಾಗಿರೋರು ಏನಾದ್ರು ಇದ್ರೆ ಆರಾಮಾಗಿ ಈ ರೂಮ್ ಅಲ್ಲಿ ಸ್ಟೇ ಆಗ್ಬಹುದು. ಎಲ್ಲಾ ರೀತಿಯ ಅನುಕೂಲಗಳು ಇರುವಂತಹ ಜಾಗ ಇದು. ವಾರ್ಡ್ರೋಬ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ವಿಂಡೋ ಕೂಡ ಕೊಟ್ಟಿರುವಂತದ್ದು. ಚೆನ್ನಾಗಿದೆ ಈ ರೂಮ್. ಆರಾಮಾಗಿ ಒಂದು ಪೀನ್ ಕಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಲಿವಿಂಗ್ ರೂಮ್ ಬಂದಿರುವಂತದ್ದು. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು SS ವರ್ಕ್ ಜೊತೆಗೆ ನಮಗೆ ಗ್ರಾನೈಟ್ ಕಂಪ್ಲೀಟ್ ಆಗಿರುವಂತದ್ದು ಈ ಫ್ಲೋರಿಂಗ್ ಅಲ್ಲಿ. ವೀಕ್ಷಕರೇ, ಈಗ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಗಳಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಎಕ್ಸಾಕ್ಟ್ ಕೊಬೇರಿಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಈ ಬೆಡ್ರೂಮ್ ಅಲ್ಲಿ ಆರಾಮಾಗಿ ನಾವು ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿದರೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಇಲ್ಲಿ ಡ್ರೆಸ್ಸಿಂಗ್, ಇಲ್ಲಿ ನಮಗೆ ಮಿರರ್ ಬರುತ್ತೆ. ಪಾರ್ಕಿಂಗ್ ಅಲ್ಲಿ ನೋಡಿದ್ರಲ್ಲ ಮಿರರ್, ಆ ಮಿರರ್ ನಮಗೆ ಇಲ್ಲಿ ಇನ್ಸ್ಟಾಲ್ ಆಗುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು. ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಬಟ್ ಈ ರೂಮ್ ಗೆ ಸ್ಪೆಷಾಲಿಟಿ ಏನಂದ್ರೆ ನಮಗೆ ಬಾಲ್ಕನಿ ಕೂಡ ಇದೆ. ಮಾಸ್ಟರ್ ಬೆಡ್ರೂಮ್ ಎಕ್ಸಾಕ್ಟ್ ಬಾಲ್ಕನಿ ಇರುವಂತದ್ದು. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳುವಷ್ಟು ಜಾಗ ಈ ಬಾಲ್ಕನಿಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫೈಟಲ್ಸ್, ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕೂಡ ನಮಗೆ ಮಾಡಿಬಿಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಬಾಲ್ಕನಿ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. 2/4 ವೆಟ್ರೋಫೈಟಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕ್ಯಾಟ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇಲ್ಲೂ ಅಷ್ಟೇ ನಮಗೆ ಡ್ರೈ ವಾಟರ್ ಇನ್ಸ್ಟಾಲ್ ಆಗಿದೆ. ಬಟ್ ಏನಂದ್ರೆ ವಾಲ್ ಮೌಂಟೆಡ್ ಮಾಡಿದ್ರೆ ನಮಗೆ ಫ್ಲೋರಿಂಗ್ ಮೌಂಟೆಡ್ ಬರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಇಲ್ಲಿ ನಮಗೆ ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಮಗೆ ಸೇರಿ 2ನೇ ಬಾಲ್ಕನಿ ಆಗುತ್ತೆ. ಆಪೋಸಿಟ್ ಬೆಡ್ರೂಮ್ ಅಲ್ಲಿ ಕೂಡ ನಮಗೆ ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಬಂದಿರುವಂತದ್ದು. ಒಂದು ಕಿಂಗ್ ಸೈಜ್ ಜೊತೆಗೆ ಒಂದು ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಸ್ಟೋರೇಜ್ ವಿತ್ ಡ್ರೆಸ್ಸಿಂಗ್ ಏರಿಯಾ ಸಪರೇಟ್ ಆಗಿ ಮಾಡಿರುವಂತದ್ದು. POP ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ನಮಗೆ 2 ಸಿಸ್ಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಸಿಸ್ಟಮ್ ಏರಿಯಾ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಬುಕ್ ರ್ಯಾಕ್ಗಳು, ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಎಲ್ಲ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ.
ಇದು ಬಂದು ನಮ್ಗೆ 3ನೇ ಬಾಲ್ಕನಿ. ಯಾವುದೇ 20-30 ಸೈಟ್ ಅಲ್ಲಿ 3 ಬಾಲ್ಕನಿ ಪ್ರಾವಿಷನ್ ಎಲ್ಲ ಮಾಡೋದಿಲ್ಲ. ಯಾಕಂದ್ರೆ ಮನೆ ಹಿಂದೆಗಡೆ ಅಂತೂ ನಮ್ಗೆ ಖಂಡಿತ ಮಾಡೋದಿಲ್ಲ. ಬಟ್ ಇವ್ರು ಮಾಡಿದ್ದಾರೆ, ಯಾಕಂದ್ರೆ ಹಿಂದೆಗಡೆ ಸ್ವಲ್ಪ ಮಾರ್ಜಿನ್ ಲ್ಯಾಂಡ್ ಇರೋದ್ರಿಂದ ಈ ಬಾಲ್ಕನಿ ಪ್ರಾವಿಷನ್ ನಮ್ಮ ಬಂದಿರುವಂತದ್ದು. ಈ ಮನೆಗೆ ಸ್ಪೆಷಾಲಿಟಿ ಅಂದ್ರೆ ಈ ಬಾಲ್ಕನಿನೇ. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇದೆ. ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಅಂಡ್ ವಾಶ್ ಕೂಡ ನಮ್ಗೆ ಇಲ್ಲೊಂದು ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಇಲ್ಲಿ ನಮ್ಗೆ ಸ್ಟಡಿ ಟೇಬಲ್ ಏರಿಯಾ ಕೊಟ್ಟಿರುವಂತದ್ದು. ಈ ಬಾತ್ರೂಮ್ ಬಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ವೆಂಟಿಲೇಷನ್ ಗೆ ಮೇಲ್ಗಡೆ ಡಕ್ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಇದು ಟಫನ್ ಗ್ಲಾಸ್ ಕೂಡ ನಮ್ಗೆ ಹಾಕೊಟ್ಟಿದ್ದಾರೆ. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಡ್ರೈ ವಾಟರ್ ಹಾಕೊಟ್ಟಿದ್ದಾರೆ. ಫ್ಲೋರ್ ಮೌಂಟೆಡ್ ಕಮೋಡ್ ಬರುತ್ತೆ, ವೆಸ್ಟರ್ನ್ ಕಮೋಡ್ ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿರುವಂತದ್ದು ಈ ಬಾತ್ರೂಮ್ ಕೂಡ. ಬಟ್ ಈ ರೂಮು ತುಂಬಾ ದೊಡ್ಡದಾಗಿ ಬಂದಿದೆ, ಚೆನ್ನಾಗಿದೆ ಈ ಪೋರ್ಷನ್ ಅಲ್ಲಿ. ಬನ್ನಿ ವೀಕ್ಷಕರೇ, ಈಗ ಟೆರೆಸ್ಗೆ ಹೋಗೋಣ. ಸ್ಟೇರ್ ಕೇಸ್ ನಮಗೆ ಕಂಟಿನ್ಯೂ ಆಗಿರುವಂತದ್ದು. ಗ್ರಾನೈಟ್ ಫ್ಲೋರಿಂಗ್, SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಫ್ಲೋರ್ ಅಲ್ಲಿ ಈ ವಾಲ್ ಒಂದು ವಿಂಡೋ ಕೊಟ್ಟಿದ್ದಾರೆ. ಈ ವಿಂಡೋ ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಟಾಪ್ ಗೇಟ್ ಹತ್ರ ಇದೀವಿ. MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್. ಓಕೆ, ಎಂಟ್ರೆನ್ಸ್ ಅಲ್ಲೇ ನಮಗೆ ಡಕ್ ಬರುತ್ತೆ. ಈ ಡಕ್ ಬಂದ್ಬಿಟ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇತ್ತಲ್ಲ, ಅದ್ರ ವೆಂಟಿಲೇಷನ್ ಆಗೋದಕ್ಕಿರುವಂತಹ ಡಕ್ ಇದು. ಟೀ ಆಂಗಲ್ ಒಂದು ಕೊಟ್ಟಿದ್ದಾರೆ ಬಟ್ಟೆ ವಾಶ್ ಮಾಡಿ ಹಾರಕೋದಕ್ಕೆ. ಇಲ್ಲಿ ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ನಮಗೆ ಈ ಪೋರ್ಷನ್ ಅಲ್ಲಿ ಮಂಗಳೂರು ಟೈಲ್ಸ್ಗೆ ರೆಡಿ ಮಾಡ್ತಾ ಇದ್ದಾರೆ. ಫ್ಯಾಬ್ರಿಕೇಶನ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ಮಂಗಳೂರು ಟೈಲ್ಸ್ ನಾವು ಇನ್ಸ್ಟಾಲ್ ಮಾಡುವಂತದ್ದು. ಈ ಟ್ಯಾಂಕ್ ರೂಮ್ ಕೆಳಗಡೆ ನಮಗೆ ವಾಷಿಂಗ್ ಮಿಷಿನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ಲೈಟ್, ಔಟ್ಲೈಟ್ ಮತ್ತೆ ಜೊತೆಗೆ ಔಟ್ಲೆಟ್ ಮಾಮೂಲಿ ಹೀಗೆ ಹೋಗುತ್ತೆ. ಪವರ್ ಸಪ್ಲೈ. ಈ ಪೋರ್ಷನ್ ಫುಲ್ ನಮಗೆ ಮಂಗಳೂರು ಟೈಲ್ಸ್ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ವ್ಯೂ ಪಾಯಿಂಟ್ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಏನಕ್ಕೆ ನಾನು ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ಇಲ್ಲಿ ಹೇಳ್ತಾರೋ ರೇಟ್ ಅಲ್ಲಿ ಮನೆ ಇರೋದಿಲ್ಲ. ಖಂಡಿತವಾಗ್ಲೂ ಮನೆ ರೆಡಿ ಆಯ್ತು ಅಂದ್ರೆ ಆಲ್ಮೋಸ್ಟ್ ರೆಡಿ ಆಗಿದೆ. ನನ್ಗೆ ಗೊತ್ತಿರೋಂಗೆ 15 ಡೇಸ್ ಅಲ್ಲಿ ಮನೆ ಆಗುವ ಸಾಧ್ಯತೆಗಳಿದೆ. ಯಾಕಂದ್ರೆ ಈ ರೇಟ್ ಅಲ್ಲಿ ನಮ್ಗೆ ಎಲ್ಲೂ ನಮ್ಗೆ BDO ಪ್ರಾಪರ್ಟಿಲಿ ಮನೆಗಳು ಸಿಗ್ತಾ ಇಲ್ಲ. ಅದ್ರಿಂದ ಅದ್ರ ಜೊತೆಗೆ 3 ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಮನೆ ಹಿಂದೆಗಡೆ ನಮ್ಗೆ 30-40 ಬಿಲ್ಡ್ ಆಗುವಂತಹ ಮನೆಗಳಿದೆ. ಈ ಪೋರ್ಷನ್ ಫುಲ್ ನೋಡಿ, ದೊಡ್ಡ ಮನೆ ಇದೆ. ಅದೇ ಬೆಲ್ಟ್ ಹಿಂಗ್ ಹೋಗುತ್ತೆ. ಹಿಂದೆಗಡೆ 30-40 ಬೆಲ್ಟು, ಮುಂದೆಗಡೆ 20-30. ಅವ್ರ 100% 2 ಫೀಟ್ ನಮ್ಗೆ ಸೆಟ್ ಬ್ಯಾಕ್ ಬಿಡ್ಲೇಬೇಕು. ಇಲ್ಲಿ ಕಡೆ ಬಿಟ್ಟಿರುವಂತದ್ದು ಒಳ್ಳೆ ವೆಂಟಿಲೇಷನ್ ಅಂತ ಹೇಳ್ಬೋದು. ರೋಡ್ ಸೈಡ್ ಇಂದ ನಮ್ಗೆ ವೆಂಟಿಲೇಷನ್, ಬ್ಯಾಕ್ ಸೈಡ್ ಇಂದ ನಮ್ಗೆ 4 ಫೀಟ್ ವೆಂಟಿಲೇಷನ್ ಸಿಗುತ್ತೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಒಳ್ಳೆ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇರುವಂತಹ ಡೂಪ್ಲೆಕ್ಸ್ ಹೌಸ್ ಇದು. ಒಳ್ಳೆ ಲೊಕೇಶನ್. ಇಲ್ಲಿ ಮಂಗಳೂರು ಟೈಲ್ಸ್ ನ ಹಾಕೊಡ್ತಾರೆ. ಆರಾಮಾಗಿ ಒಂದು ಸಿಟ್ಟಿಂಗ್ ಏರಿಯಾ ತರ ನಾವು ಮಾಡ್ಕೋಬಹುದು. ಸೂಪರ್ ಆಗಿದೆ. ರೋಡ್ ಬಿಟ್ ಬಂದ್ಬಿಟ್ಟು ನಮಗೆ 25 ಅಡಿ ಬರುತ್ತೆ. ಇದು ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ತಿಳ್ಕೊಬೇಕು, ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರು ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಜೊತೆಗೆ ಯಾವುದೇ ಪ್ರಾಪರ್ಟಿಗಳಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಎನಿ ಪ್ರಾಪರ್ಟಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಎನಿ ಬ್ಯಾಂಕ್ ಅಲ್ಲಿ ನಾನು ಲೋನ್ ಮಾಡಿಸ್ಕೊಡ್ತೀನಿ. SBI ಇಂದ ಹಿಡಿದು ಫೈನಾನ್ಸ್ ಆಫೀಸ್ ಇಂದ ಹಿಡಿದು ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಕೂಡ ನಿಮ್ಗೆ ಟ್ರೈ ಮಾಡ್ತೀನಿ. 100% ನನ್ನ ಕೈಲಾದಷ್ಟು ನಾನು ಲೋನ್ ಬಗ್ಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.